ಮೊನ್ನೆಯಷ್ಟೇ ಬೆಂಗಳೂರಿನ ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಿಂದ ಬಿದ್ದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ರು. ಆ ನೋವಿನಲ್ಲಿದ್ದ ಆತನ ಸ್ನೇಹಿತರು ಪ್ಲಸ್ ಸಹೋದ್ಯೋಗಿಗಳು ಸ್ಥಳಕ್ಕೆ ಬಂದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ದಾರೆ. ಸಹೋದ್ಯೋಗಿಯ ಸಾವಿನ ಕಿಚ್ಚು, ಕಾಕಿ ಮೇಲೆ ಅಟ್ಯಾಕ್, ಸೋಕೋ ಟೀಮ್ ಮೇಲೆ ಹಲ್ಲೆ, 13 ಬಿಹಾರಿ ಮಂದಿ ಅರೆಸ್ಟ್, ಕಟ್ಟಿಗೆ ರಾಡ್ಗಳಿಂದ ಪೊಲೀಸ್ ವಾಹನಗಳ ಮೇಲೆ ದಾಳಿ. ಮೊನ್ನೆ ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ನಿರ್ಮಾಣ ಹಂತದ 13ನೇ ಮಹಡಿಯ ಸಜ್ಜಿ ಕುಸಿದು ಇಬ್ಬರು ಕಾರ್ಮಿಕರು ಕೆಳಬಿದ್ದು ಸಾವನ್ನಪ್ಪಿದ್ರು. ಆ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬೆಳ್ಳಂದೂರು ಪೊಲೀಸರು ಭೇಟಿ ಕೊಟ್ಟಿದ್ರು. ಸ್ಥಳಕ್ಕೆ ಸೀನ್ ಆಫ್ ಕ್ರೈಮ್ ರಿಪೋರ್ಟ್ ಆಫೀಸರ್ಸ್ನನ್ನ ಬರಮಾಡಿಕೊಂಡಿದ್ರು. ಆದರೆ ಅಷ್ಟರಲ್ಲಾಗಲೇ ಅಲ್ಲಿ ಜಮಾಯಿಸಿದ್ದ ಮೃತನ ಸ್ನೇಹಿತರು ಹಾಗೂ ಸಂಬಂಧಿಕರು ಯಾರೊದ್ದೋ ಮೇಲಿನ ಕೋಪಕ್ಕೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಹಾಗೂ ಸೋಕೋ ಟೀಮ್ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಸ್ಥಳದಲ್ಲಿ ಸಿಕ್ಕ ಕಲ್ಲುಗಳನ್ನ ಪೊಲೀಸರ ಮೇಲೆ ಬೀಸಿದ್ರು. ಕಟ್ಟಿಗೆ ರಾಡ್ಗಳಿಂದ ಪೊಲೀಸರ ವಾಹನಗಳ ಮೇಲೂ ಅಟ್ಯಾಕ್ ಮಾಡಿದ್ರು. ಇಬ್ಬರು ಕಾರ್ಮಿಕರ ಸಾವಿಗೆ ಕಾರಣರಾದವರನ್ನ ಬಂಧಿಸುವಂತೆ ಒತ್ತಾಯಿಸಿ ಸುಮಾರು 15-20 ಕಾರ್ಮಿಕರಿಂದ ಪೊಲೀಸರ ಮೇಲೆ ನಡೆದ ಅಟ್ಯಾಕ್ನಲ್ಲಿ ಸೋಕೋ ಟೀಮ್ ವಾಹನದ ಚಾಲಕನಿಗೆ ಗಂಭೀರವಾದ ಗಾಯವಾಗಿತ್ತು. ಪರಿಸ್ಥಿತಿ ವಿಕೋಪಕ್ಕೆ ತಲುಪ್ತಾ ಇದ್ದಂತೆ ಎಚ್ಚೆತ್ತ ಪೊಲೀಸರು ಹಲ್ಲೆಗೊಳಗಾದ ಪೊಲೀಸರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದ್ರು. ಮತ್ತೊಂದೆಡೆ ಕೋಪದಲ್ಲಿದ್ದ ಕಾರ್ಮಿಕರನ್ನ ಸಮಾಧಾನಪಡಿಸಲು ಮುಂದಾಗಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಗಾಡಿಯ ಮೇಲೆಯೇ ದಾಳಿಗೆ ಮುಂದಾದಾಗ ಲಾಠಿ ಚಾರ್ಜ್ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೊನೆಗೆ ಲಾಠಿ ಚಾರ್ಜ್ ಮೂಲಕ ಉದ್ರಿಕ್ತರನ್ನ ಚದುರಿಸಿದ್ದು, ಗಾಯಗೊಂಡಿದ್ದ ಪೊಲೀಸ್ ಸಿಬ್ಬಂದಿ ನೀಡಿದ ದೂರಿನ ಆಧಾರದ ಮೇಲೆ ಸೋಕೋ ಟೀಮ್ ಹಾಗೂ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ 13 ಮಂದಿ ಬಿಹಾರಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬದುಕಲು ಕೆಲಸ ಆರಿಸಿಕೊಂಡು ಬಂದವರು ಕೋಪದಲ್ಲಿ ಮಾಡಿದ ಎಡವಟ್ಟಿಗೆ ಎಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.